ಯಾವತ್ತು ಗೌರವಾನ್ವಿತ ವಿಜಯಪುರ ಜಿಲ್ಲಾ ಎಲ್ಲ ಮಾಧ್ಯಮ ವರ್ಗದ ವರದಿಗಾರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿ, ನನ್ನೊಂದಿಗೆ ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರಾದ ಶ್ರೀಯುತ ವೈಜನಾಥ್ ಕರ್ಪೂರ್ಮಠರವರೇ, ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಚಾಂದ್ ಸಾಬ್ ಗಡಗ್ವಾಲ್ ಅವರೇ, ನಮ್ಮ ಜಿಲ್ಲೆಯ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಅವರೇ, ಅದೇ ರೀತಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಸಂತ್ ಹೊನ್ಮೋಡೆ ಅವರೇ, ಜಾಕೀರ್ ಮುಲ್ಲಾ ಅವರೇ, ಇನ್ನೋರ್ವ ವಿಜಯಪುರ ಜಿಲ್ಲಾ ನೂತನವಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಮಿರ್ದೆ ಅವರೇ, ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಸಿಂದಗಿ ಪಟ್ಟಣದಲ್ಲಿ ಸುಮಾರು ದಿನಗಳಿಂದ 84 ಜನ ವಸತಿ ಕಳೆದುಕೊಂಡಂಥ ನಿರಾಶ್ರಿತ ಫಲಾನುಭವಿಗಳು ಹೋರಾಟವನ್ನು ಮಾಡಕತ್ತಿದ್ದಾರೆ. ಇದನ್ನು ಆ ನೊಂದ ಕುಟುಂಬಸ್ಥರ ಜೊತೆಗೆ ನಮ್ಮ ಪಕ್ಷ, ಆ ಭಾಗದ ನಮ್ಮ ಪಕ್ಷದ ಶಾಸಕರು, ಸರ್ಕಾರ ಯಾವತ್ತೂ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ರಾಜಕೀಯಕ್ಕೆ ಬಳಸ್ಕೊಂಡು ವಿನಾಕಾರಣ ಅಲ್ಲಿರ್ತಕ್ಕಂಥ ಮುಗ್ಧ ಫಲಾನುಭವಿಗಳಿಗೆ ತಪ್ಪು ಕಲ್ಪನೆಗಳನ್ನು ಕೊಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು, ಅಲ್ಲಿರ್ತಕ್ಕಂಥ ಶಾಸಕರನ್ನು ಟೀಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೂ ಜಿಲ್ಲಾ ಅಧ್ಯಕ್ಷರಿಗೂ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಯಾರೇ ಸಂಕಷ್ಟಕ್ಕೆ ಈಡಾದಾಗ ಸರ್ಕಾರ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ನಾವು ರಾಜಕೀಯ ಬೆರೆಸದೆ ಅವರಿಗೆ ನಿಜವಾಗಿ ಪರಿಹಾರವನ್ನು ಕೊಡಿಸುವಲ್ಲಿ ನೀವು ಪ್ರಯತ್ನ ಮಾಡಬೇಕು ಅಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಸುಮಾರು 25 ವರ್ಷಗಳ ಹಿಂದೆ ಸಿಂದಗಿ ಪುರಸಭೆಯಿಂದ ನಿವೇಶನಗಳನ್ನು ಪಡೆದುಕೊಂಡು ಅದರಲ್ಲಿ 84 ಜನರಲ್ಲಿ ಸುಮಾರು 14 ಜನ ಕಟ್ಟಡಗಳನ್ನು ನಿರ್ಮಿಸಿ ಅಲ್ಲಿ ವಾಸಿಸ್ತಿರೋದು ನಮಗೆ ಗೊತ್ತಿದೆ. ಆದರೆ ಆ ಪುರಸಭೆ ಕೊಟ್ಟಂಥ ನಿವೇಶನದ ಜಾಗ ಸುಮಾರು ದಿನಗಳಿಂದ ವ್ಯಾಜ್ಯದಲ್ಲಿದ್ದು ನ್ಯಾಯಾಲಯದಲ್ಲಿತ್ತು. ನ್ಯಾಯಾಲಯ ಯಾರು ವೈಯಕ್ತಿಕ ಒಬ್ಬ ವ್ಯಕ್ತಿ ಆ ಜಾಗ ನಂದು ಅಂಥೇಳಿ ನ್ಯಾಯಾಲಯಕ್ಕೆ ಹೋಗಿದ್ನೋ ಅವನ ಪರವಾಗಿ ತೀರ್ಮಾನವನ್ನು ಕೊಟ್ಟಾಗ ಇವತ್ತು ಅಲ್ಲಿಯ ಸ್ಥಳೀಯ ಸರ್ಕಾರ ಅಥವಾ ಸಂಸ್ಥೆ ಅವರನ್ನು ತೆರವುಗೊಳಿಸಿದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಶಾಸಕರಾಗಲಿ, ಸಚಿವರಾಗಲಿ, ಸರ್ಕಾರ ಆಗಲಿ ಇದರಲ್ಲಿ ಏನೂ ಇಲ್ಲ. ಒಂದು ನ್ಯಾಯಾಲಯಕ್ಕೆ ಒಬ್ಬ ವ್ಯಕ್ತಿ ಭೂ ನಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಕೋರ್ಟ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಹೋದಾಗ ಕೋರ್ಟ್ ಸುಮಾರು ವರ್ಷಗಳ ಕಾಲ ಅದನ್ನು ಪರಿಶೀಲನೆ ಮಾಡಿ ಅವನ ಪರವಾಗಿ ತೀರ್ಮಾನ ಇಟ್ಟು, ಅಷ್ಟೇ ಅಲ್ಲ ಆ ಸ್ಥಳೀಯ ಸಂಘ ಸಂಸ್ಥೆಗೆ ಆ ನಿವೇಶನವನ್ನು ಖಾಲಿ ಕೊಡಬೇಕು ಅಂಥೇಳಿ ಆದೇಶ ಮಾಡ್ತು. ಅದ್ರ ಪ್ರಕಾರ ಆಗಿದೆ. ಇದು ಆದ ತಕ್ಷಣ ಆ ಭಾಗದ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಶ್ರೀಯುತ ಅಶೋಕ್ ಮನಗುಳಿ ಅವರು ತ್ವರಿತಗತಿಯಲ್ಲಿ ಒಂದು ಪುರಸಭೆ ಅಧಿಕಾರಿಗಳ ಸಭೆಯನ್ನು ಕರೆದು 84 ಜನ ನಿರಾಶ್ರಿತರಾಗಿದ್ದಾರೆ, ಇವರಿಗೇನಾದರೂ ನಾವು ಸೂರು ಒದಗಿಸಿಕೊಡಬೇಕು ಅಂಥೇಳಿ ಆ 84 ಜನರಿಗೆ ಮತ್ತೊಂದು ನಿವೇಶನವನ್ನು ಕೊಡಬೇಕು,
ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಅವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡುವುದರ ಜೊತೆಗೆ ವೈಯಕ್ತಿಕವಾಗಿ ಅವ್ರ ತಂದೆಯವರಾದಂಥ ಶ್ರೀ ಮನುಗೂಳಿ ಅವರ ಫೌಂಡೇಶನ್ದಿಂದ ತ್ವರಿತವಾಗಿ ವೈಯಕ್ತಿಕ ಪ್ರತಿಯೊಬ್ಬರಿಗೆ 25,000 ರೂಪಾಯಿಗಳನ್ನು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ಸಮಾಧಾನಪಡಿಸಿದ್ರು. ಆದರೆ ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮತ್ತೆ BJP ಪ್ರೇರಣೆಯಿಂದ ಹೋರಾಟವನ್ನು ಮುಂದುವರಿಸಿದ್ದಾರೆ. ದಯಮಾಡಿ ನಾನು BJP ಧುರೀಣರಿಗೆ ಹೇಳ್ತೀನಿ, ಇದರಲ್ಲಿ ರಾಜಕೀಯ ಮಾಡಬೇಡ್ರಿ. ಮತ್ತು ಆ ಫಲಾನುಭವಿಗಳಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಿಮಗಾದಂಥ ಅನ್ಯಾಯದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ. ಸರ್ಕಾರ, ಸಚಿವರು, ಶಾಸಕರು, ಪಕ್ಷ ನಿಮ್ಮ ಜೊತೆಗಿದ್ದು ನಿಮಗೆ ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲ ಮುಂಚೂಣಿಯಲ್ಲಿ ಇದ್ದು ನಿಮಗೆ ಒಂದು ನ್ಯಾಯವನ್ನು ಕೊಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಈ ವಿಷಯದ ಕುರಿತು ಏನಾದರೂ ತಾವು ಕೇಳಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಸರ, ಮುಂದಿನ ತೀರ್ಮಾನ ಈಗಾಗಲೇ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ, ಈಗ ಪುರಸಭೆ, ಈಗ ಅದು ನಗರಸಭೆ ಆಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಆಡಳಿತದವರು ತ್ವರಿತ ಸಭೆ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ್ಕೊಂಡು ಇಲ್ಲಿ ಪುರಸಭೆ ಎಲ್ಲಿ ಜಾಗ ಇದೆ, ಎಲ್ಲಿ ನಿವೇಶನ ಕುಲ್ಲ ಇದ್ದವು, ಫಸ್ಟ್ ಪ್ರಯಾರಿಟಿ ಒಳಗೆ 84 ಜನರಿಗೆ ಕೊಡೋಣ ಮತ್ತು ಸರ್ಕಾರದ ಯಾವುದಾದ್ರೂ ಆಶ್ರಯ, ಅಂಬೇಡ್ಕರ್ ಯಾವುದೋ ಯೋಜನೆ ಒಳಗೆ ಇವರಿಗೆಲ್ಲ ಮನೆ ಹಾಕಿ ಕೊಡೋಣ ಅಂತಕ್ಕಂಥ ತೀರ್ಮಾನ ತೊಗೊಂಡು ಕಿಶಂದ್ರೆ ಈಗ ಅವರೆಲ್ಲ ಕೆಲಸ ಮಾಡಕತ್ತಿದ್ದಾರೆ. ಮತ್ತು ಶಾಸಕರು ಸಹ ಅವ್ರ ತಂದೆಯವರ ಹೆಸರಿನಲ್ಲಿರ್ತಕ್ಕಂಥ ಫೌಂಡೇಶನ್ದಿಂದ ಇವತ್ತು ಒಮ್ಮಿಂದೊಮ್ಮೆ ಅವ್ರನ್ನ ತೆರವುಗೊಳಿಸಿದ್ರೆ ಅವ್ರು ಹೋಗಿ ಎಲ್ಲಿರಬೇಕು, ಮಿನಿಮಮ್ ಅವರಿಗೆ ಏನಾದರೂ ಆರ್ಥಿಕ ನೆರವು ಕೊಡೋಣ ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಕುಟುಂಬಗಳಿಗೂ 25,000 ರೂಪಾಯಿ ವೈಯಕ್ತಿಕವಾಗಿ ಅವರು ಸಹಾಯಧನ ಕೊಟ್ಟಿದ್ದಾರೆ. ಇದು ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ನೀವು ಏನಾದರೂ ಮತ್ತೆ ಶಾಸಕರಿಗೆ, ಜಿಲ್ಲಾ ಸಚಿವರಿಗೆ ಈ ವಿಷಯವನ್ನು ಹೇಳಿ ಇದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿರಿ. ದಯಮಾಡಿ ನೀವು ಕುಂತ್ಕೊಂಡು ಕಿಶಂದ್ರೆ ಸರ್ಕಾರಕ್ಕೆ ಬೇಯುವುದಾಗಲಿ, ವೈಯಕ್ತಿಕ ವ್ಯಕ್ತಿಗಳಿಗೆ ಆಗಲಿ, ಪಕ್ಷಕ್ಕಾಗಿ ಟೀಕಾ ಮಾಡೋದರಿಂದ ನಿಮಗೆ ಯಾವುದೇ ವೈಯಕ್ತಿಕ ಲಾಭ ಆಗೋದಿಲ್ಲ. ಮತ್ತು ಇಲ್ಲಿ ಯಾರೇ ಹೋದ್ರೂ ಮೀರಿ ಅವ್ರಿಗೆ ಏನು ಬೇಕು ಅದನ್ನು ಹೇಳಬೇಕೇ ವಿನ ಇವತ್ತು ರಾಜಕೀಯ ಅದನ್ನು ಬಳಸ್ಕೊಂಡು ಕಿಶಂದ್ರೆ ಅವರು ಈ ರೀತಿ ಮಾಡಿದ್ದಾರೆ, ಅವರು ವೈಯಕ್ತಿಕ ಲಾಭಕ್ಕಾಗಿ ಅದನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳುವುದ್ರ ಮುಖಾಂತರ ಅವರು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಕಿವಿ ಮಾತು ಹೇಳ್ತೇವೆ, ನಾವು ಜೊತೆಯಲ್ಲಿ ಕೂಡ್ಕೊಂಡೇ ಆ ಫಲಾನುಭವಿಗಳಿಗೆ ಒಳ್ಳೆಯದಾಗೋ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ನಮ್ಮ ವಿರೋಧ ಪಕ್ಷಗಳ ಮುಖಂಡರಿಗೆ ಹೇಳ್ತೀನಿ. ಸರ್, ಇದು ಆಗಿದ್ದಾರೆ ಸರ. ಈಗ ಸರ್ ಸಮಾಜ ಇಲ್ಲಿ ಬರೋದಿಲ್ಲ. ಅಲ್ಲಲ್ಲ, ಮೈನಾರಿಟಿಯವ್ರು ಅದಾರತ್ತಂದ್ರೆ ಅದು ಫಲಾನುಭವಿ ನಂದು 5 ಜಾಗ ತೋದವರು ಮೈನಾರಿಟಿಯವ್ರಿಗೆ ಅದಾರ. ಇವತ್ತು ಆ ಮನೆ ಈ ಒಳಗೆ ಇದ್ದಂಥ ವಾಸಿಸುವಂಥ ನಾಗರಿಕರು ಮೈನಾರಿಟಿ ಜನ ಅದಾರತ್ತಂದ್ರೆ ಆ 2 ಎಕರೆ 13 ಗುಂಟೆ ಜಾಗ ನಂದು ಅಂಥೇಳಿ ಕೋರ್ಟಿಗೆ ಹೋಗಿ ಅದನ್ನು ಕೋರ್ಟ್ ಮುಖಾಂತರ ಅದನ್ನು ಸಕ್ಸಸ್ ಆಗಿ ಬಂದವರು ಮೈನಾರಿಟಿಯವ್ರು ಇದ್ದಾರೆ. ಇಲ್ಲಿ ನಾವು ಯಾವುದೇ ಧರ್ಮ ಜಾತಿಗಳನ್ನು ತರೋದು ಬೇಡ. ಅವರು ಮಾನವೀಯತೆ ದೃಷ್ಟಿಯಿಂದ ಅಂದು ಏನು ಸರ್ಕಾರ ಅದು ಬಿ ಖರಾಬು ಎ ಖರಾಬು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಾರ್ದೆ ಅವ್ರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟು ತಪ್ಪು ಮಾಡಿ ಅದನ್ನೇ ಸರಿಯಾಗಿ ಕಾಗದ ಪತ್ರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅದನ್ನು ವಾದವನ್ನು ಗೆಲ್ಲಬೇಕಾಗಿತ್ತು. ಈಗ ಸೋತಾರತ್ತಂದ್ರೆ ಅದು ಅಧಿಕಾರಿಗಳು ಇರಲಿ, ಅಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದವರು ಸೋತಿದ್ದಾರೆ. ಅವ್ರು ಯಾವರೇ ಸೋತರು ಈಗ ಅಲ್ಲಿ ಆಗ್ತಕ್ಕಂಥ ಬಡವರಿಗೆ ಏನಾಗಬೇಕಾಗ್ಯದ ಅಂದ್ರೆ ಅದಕ್ಕೆ ತಕ್ಕಂಥ ಪರಿಹಾರ ಸಿಗಬೇಕಾಗ್ಯದ, ಅವ್ರಿಗೆ ಪುನರ್ವಸತಿ ಬೇಕಾಗ್ಯದ. ಹಾಂ, ಅಲ್ಲಲ್ಲ ಸರ, ಕೋರ್ಟ್ ಹಾಂ ಸರ್, ಶಾಸಕರು ಅವ್ರ ಸಭೆ ಕರೆದು ಕೋರ್ಟ್ ಆರ್ಡರ್ ಆಗ್ಯದ ಮತ್ತು ಯಾವನಿಗೆ ಕೋರ್ಟ್
ನಿನ್ನ ಪರವಾಗಿ ಆರ್ಡರ್ ಆಗಿತ್ತು, ಅವನಿಗೆ ಕರೆದು ಒಂದಲ್ಲ 3 ಸಭೆಗಳನ್ನು ಮಾಡಿದ್ದೀನಿ ಅಂತೇಳಿ ಅವರು ಮೀಡಿಯಾದವ್ರ ಮುಂದೆ ಹೇಳಿದ್ದಾರೆ, ನನ್ನ ಮುಂದೆ ವೈಯಕ್ತಿಕ ಮಾತಾಡಿದ್ದಾರೆ. ನಾ ಏನು ಮಾಡಿದಿರಿ ನೀವು ಅಂತೇಳಿ 2-3 ಮೀಟಿಂಗ್ ಕರೆದೀನಿ ರೀ ಅಧ್ಯಕ್ಷರ. ಯಾರ ಹೆಸರಲ್ಲೇ ಜಾಗ ಆಗಿತ್ತು ಅವನಿಗೆ ಕರೆದೀನಿ, ಆ ಫಲಾನುಭವಿಗಳಿಗೂ ಕರೆದೀನಿ. ಒಂದು ಹಂತಕ್ಕೆ ಬಂದ ಬಳಕ ಬಿ ಜೆ ಪಿಯವರು ಅದಕ್ಕೆ ಸ್ವಲ್ಪ ಪುಷ್ಟಿ ಕೊಟ್ಟು ಕಿಸಿಂದ್ರೆ ಅದನ್ನು ಹೋರಾಟ ಮಾಡ್ಲಿಕ್ಕೆ ಹಚ್ಚಾರ. ಅದು ಹಿಂಗಾಗ್ಯದ ಅಂತಕ್ಕಂಥ ಮಾತನ್ನು ನನಗೆ ಇವತ್ತು ಶಾಸಕರು ಫೋನ್ಯಾಗ ಮಾತಾಡಿದಾಗ ಈ ಮಾತನ್ನು ಹೇಳಿದ್ದಾರೆ. ನಾನು ಸಂಪೂರ್ಣ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಅದಕ್ಕೆ ಈಗ ಹೇಳ್ತಾ ಇದ್ದೇವಲ್ಲ ಸರ, ಈ ಸಿಂದಗಿ ಪುರಸಭೆ ಒಳಗೆ ಎಲ್ಲೇ ಜಾಗಿದ್ರೂ ಫಸ್ಟ್ ಪ್ರಯಾರಿಟಿ ಒಳಗೆ 84 ಜನರಿಗೆ ನಿವೇಶನಗಳನ್ನು ಕೊಡೋದು. ನಿವೇಶನ ಹಕ್ಕುಪತ್ರ ಕೊಟ್ಟ ನಂತರ ಸರ್ಕಾರದ ಯಾವುದೇ ಒಂದು ಯೋಜನೆ ಒಳಗೆ ಅವ್ರಿಗೆ ಮನೆಗಳನ್ನು ಹಾಕಿ ಕೊಡೋದು ಅಂತೇಳಿ ಕಿಸಿಂದ್ರೆ ಅವ್ರು ತೀರ್ಮಾನ ತೊಗೊಂಡಿದ್ದಾರೆ. ಅದು ಸ್ವಲ್ಪ ಅದಕ್ಕಾಗೇ ಈಗ ಅವರು ತ್ವರಿತವಾಗಿ ನೀವು ಎಲ್ಲಾದರೂ ಬಾಡಿಗೆ ಮನೆಯಾಗಿರ್ರಿ, ನಿಮಗೇನಾದರೂ ಹಣದ ಕೊರತೆ ಇತ್ತಪ್ಪ ಅಂದ್ರೆ ನಮ್ಮದೊಂದು ಫೌಂಡೇಶನ್ದಿಂದ ವೈಯಕ್ತಿಕ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಬಾಡಿಗೆ ಕೊಡೋದಕ್ಕಾಗಲಿ ತ್ವರಿತವಾಗಿ 25,000 ರೂಪಾಯಿಗಳನ್ನು ಕೊಟ್ಟು ನೀವು ಮೊದಲು ಆಶ್ರಯ ಪಡೀರಿ ಅಂತಕ್ಕಂಥ ಮಾನವೀಯ ಗುಣವನ್ನು ಅಲ್ಲಿಯ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ದಯಮಾಡಿ ಈಗ ನಾವು ನೀವು ಎಲ್ಲರೂ ಕೂಡಿ ಅಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಮತ್ತೆ ಪುನರ್ವಸತಿ ಮಾಡೋ ನಿಟ್ಟಿನೊಳಗೆ ಕೆಲಸ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.